ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ತುಂಬಾ ಹಣದ ಸಮಸ್ಯೆಯಿಂದ ನರಳುತ್ತಿರುವವರು ಅಥವಾ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ವ್ಯಕ್ತಿಗಳು ನಾವು ತಿಳಿಸುವ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಹಣದ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಜಿ.ಎನ್. ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮೊದಲಿಗೆ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಈ ವಿಳ್ಳೆದೆಲೆಯ ಮೇಲೆ ನಾವು ತಿಳಿಸಿರುವ ರೀತಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ. ಈ ಒಂದು ಪರಿಹಾರವನ್ನು ನೀವು ಮಂಗಳವಾರ ಅಥವಾ ಶುಕ್ರವಾರದ ದಿನ ಮಾಡಬೇಕು. ವಿಳ್ಳೆದೆಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲ್ಭಾಗದಲ್ಲಿ ₹1 ನಾಣ್ಯವನ್ನು ಇಡಬೇಕು. ಸ್ವಸ್ತಿಕ್ ಚಿಹ್ನೆಯ ಮಧ್ಯಭಾಗದಲ್ಲಿ ₹1 ನಾಣ್ಯವನ್ನು ಇಡಿ. ಇದನ್ನು ಇಟ್ಟ ನಂತರ ಮಹಾಲಕ್ಷ್ಮಿಯೇ ಸ್ತೋತ್ರವನ್ನು ಪಠಿಸಬೇಕು. ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುತ್ತಾ 108 ಬಾರಿ ಪಠಿಸಬೇಕು. ಪಠಿಸಿದ ನಂತರ ಈ ಒಂದು ನಾಣ್ಯದ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆಯನ್ನು ಹಾಕುತ್ತಾ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುತ್ತಾ ಮಂತ್ರವನ್ನು ಪಠಿಸಬೇಕು. ಪಠಿಸಿದ ನಂತರ ಈ ಒಂದು ಹೂವನ್ನು ಸಹ ಇಟ್ಟು ನೀವು ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲಿ ಆಗ್ತಾ ಇದೆ, ವ್ಯಾಪಾರದಲ್ಲಿರಬಹುದು ಅಥವಾ ಮತ್ತು ಆರೋಗ್ಯ ಸಮಸ್ಯೆಯಿಂದ ಇರಬಹುದು, ಯಾವುದೇ ಒಂದು ಸಮಸ್ಯೆಯಿಂದ ಆಗುತ್ತಿದ್ದರೆ ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಮಹಾಲಕ್ಷ್ಮಿಯನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಪೂಜೆಯನ್ನು ಮಾಡಬೇಕು. ಇದೆಲ್ಲ ಆದ ನಂತರ ಈ ಒಂದು ಹೂವನ್ನು ನಿಮ್ಮ ಮುಡಿಗೆ ಅಥವಾ ಗಂಡಸರು ಮಾಡ್ತಾ ಇದ್ರೆ ನಿಮ್ಮ ಹೆಂಡತಿಗೆ ಮುಡಿಯಲು ಕೊಡಿ. ಈ ಒಂದು ಕಾಯಿಯನ್ನು ತೆಗೆದು ನಿಮಗೆ ಎಲ್ಲಿ ಯಾವ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಆ ಜಾಗದಲ್ಲಿ ಈ ₹1 ನಾಣ್ಯವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ. ಮತ್ತೆ ಈ ಅಕ್ಷತೆ ಮತ್ತು ಈ ವಿಳ್ಳೆದೆಲೆಯನ್ನು 3 ಕೂಡುವ ನದಿ ಇರುತ್ತಲ್ಲ ಅಲ್ಲಿ ತೆಗೆದುಕೊಂಡು ಹೋಗಿ ಮಧ್ಯಭಾಗದಲ್ಲಿ ಒಂದು ಕರ್ಪೂರವನ್ನು ಹಚ್ಚಿ ನದಿಯಲ್ಲಿ ಹರಿಯಲು ಬಿಟ್ಟುಬಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಜಿ.ಎನ್. ಭಟ್ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು.